ನಟ ಸೂರ್ಯ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. 50ನೇ ವರ್ಷಕ್ಕೆ ಕಾಲಿಡುತ್ತಿರುವ ನಟನ ಸಿನಿ ಜರ್ನಿಯಲ್ಲಿ ನಾವು ಒಮ್ಮೆ ಹೆಜ್ಜೆ ಹಾಕೋಣ ಬನ್ನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಸೂರ್ಯ ಶಿವಕುಮಾರ್ ಅವರು 1975 ಜುಲೈ 23ರಂದು ಚೆನ್ನೈನಲ್ಲಿ ಜನಿಸಿದರು. ಅವರ ತಂದೆ ತಮಿಳು ಚಿತ್ರರಂಗದ ಖ್ಯಾತ ನಟ ಶಿವಕುಮಾರ್. ಆದರೆ ಕುಟುಂಬದ ಆರ್ಥಿಕ ಸಂಕಷ್ಟದಿಂದಾಗಿ ಸೂರ್ಯ ಅವರು ಆರಂಭದಲ್ಲಿ ಚಿತ್ರರಂಗಕ್ಕೆ ಬರಲು ಇಚ್ಛಿಸಿರಲಿಲ್ಲ. ತಾಯಿಯ ಸಾಲ ತೀರಿಸಲು ಸಹಾಯ ಮಾಡುವ ಉದ್ದೇಶದಿಂದ ಅವರು ಗಾರ್ಮೆಂಟ್ ಕಾರ್ಖಾನೆಯಲ್ಲಿ ತಿಂಗಳಿಗೆ ₹1200 ಕೆಲಸ ಮಾಡುತ್ತಿದ್ದರು. ಮೊದಲ ಚಿತ್ರ 1997ರಲ್ಲಿ ತೆರೆಕಂಡ ನೆರಕು ನೇರು ಚಿತ್ರದ ಮೂಲಕ ಸೂರ್ಯ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಈ ಚಿತ್ರದಲ್ಲಿ ಅವರು ವಿಜಯ್ ಮತ್ತು ಸಿಮ್ರನ್ ಜೊತೆ ನಟಿಸಿದರು. ಆದರೆ ಈ ಚಿತ್ರ ದೊಡ್ಡ ಯಶಸ್ಸು ಕಾಣಲಿಲ್ಲ. ಆದರೆ 2001ರ ನಂದ ಚಿತ್ರವು ಸೂರ್ಯ ಅವರಿಗೆ ಮೊದಲ ಗಮನಾರ್ಹ ಯಶಸ್ಸನ್ನು ತಂದುಕೊಟ್ಟಿತು. ಈ ಚಿತ್ರದಲ್ಲಿ ಅವರ ನಟನೆ ವಿಮರ್ಶಕರಿಂದ ಮೆಚ್ಚುಗೆ ಪಡೆಯಿತು. 2003ರಲ್ಲಿ ತೆರೆಕಂಡ ಬಾಲ ನಿರ್ದೇಶನದ ಪಿತಾ ಮಗನ್. ಈ ಚಿತ್ರದಲ್ಲಿ ಸೂರ್ಯ ಒಬ್ಬ ಹಳ್ಳಿಗಾಡಿನ ಮೋಸಗಾರನ ಪಾತ್ರದಲ್ಲಿ ನಿರ್ವಹಿಸಿದರು. ಈ ಪಾತ್ರಕ್ಕಾಗಿ ಅವರು ಫಿಲ್ಮ್ ಫೇರ್ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಗೆದ್ದರು. ಹಾಗೇನೆ 2005ರಲ್ಲಿ ತೆರೆಕಂಡ ಗಜಿನಿ ಚಿತ್ರವು ಸೂರ್ಯ ಅವರನ್ನು ಸ್ಟಾರ್ ಸ್ಥಾನಕ್ಕೆ ಕೊಂಡೊಯ್ಯಿತು. ಮೆಮೊರಿ ಲಾಸ್ ನಿಂದ ಬಳಲುವ ಒಬ್ಬ ವ್ಯಕ್ತಿಯ ಪಾತ್ರದಲ್ಲಿ ಅವರ ನಟನೆ ಅದ್ಭುತವಾಗಿತ್ತು. ಈ ಚಿತ್ರವು ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಯಶಸ್ಸು ಕಂಡಿತು. ಇನ್ನು ನಟ ಸೂರ್ಯ ತಮ್ಮ ವೃತ್ತಿ ಜೀವನದಲ್ಲಿ ವಿವಿಧ ರೀತಿಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. 2004ರಲ್ಲಿ ತೆರೆಕಂಡ ಪೆರಜಗನ್ ಚಿತ್ರದಲ್ಲಿ ಒಬ್ಬ ಕುಬ್ಜನ ಪಾತ್ರದಲ್ಲಿ ನಟಿಸಿದ ಸೂರ್ಯ ಅವರ ದ್ವಿಪಾತ್ರ ಅಭಿನಯವು ಭಾರಿ ಮೆಚ್ಚುಗೆಗೆ ಪಾತ್ರವಾಗಿತ್ತು. 2008ರಲ್ಲಿ ತೆರೆಕಂಡ ವಾರಣಂ ಆಯಿರಂ ಚಿತ್ರದಲ್ಲಿ ಸೂರ್ಯ ತಂದೆ ಮಗನ ಪಾತ್ರವನ್ನು ನಿರ್ವಹಿಸಿದ್ದರು. ಈ ಚಿತ್ರಕ್ಕಾಗಿ ಅವರು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದರು. ನಂತರ ಹರಿ ನಿರ್ದೇಶನದ ಸಿಂಗಂ ಆಕ್ಷನ್ ಚಿತ್ರಗಳ ಸರಣಿಯಲ್ಲಿ ಸೂರ್ಯ ಒಬ್ಬ ಆರಕ್ಷಕ ಅಧಿಕಾರಿಯ ಪಾತ್ರದಲ್ಲಿ ಜನಪ್ರಿಯತೆ ಉತ್ತುಂಗಕ್ಕೇರಿತು. ಇನ್ನು ಸೂರ್ಯ ಅವರ ಈ ವರ್ಷದ ಪ್ರಾಜೆಕ್ಟ್ ಹೇಗಿದೆ ಅನ್ನೋದು ನೋಡೋದಾದ್ರೆ, ನಟ ಸೂರ್ಯ ಅವರು ಈಗ ಕಾರ್ತಿಕ್ ಸುಬ್ಬರಾಜು ನಿರ್ದೇಶನದ ರೆಟ್ರೋ ಚಿತ್ರದಲ್ಲಿ ಪೂಜಾ ಹೆಗ್ಡೆ ಜೊತೆ ನಟಿಸಿದ್ದಾರೆ. 60ರಿಂದ 90ರ ದಶಕದ ಕಥೆಯನ್ನು ಒಳಗೊಂಡ ಈ ಚಿತ್ರವು ಬಾಕ್ಸ್ ಆಫೀಸ್ ನಲ್ಲಿ ಯಶಸ್ಸು ಕಂಡಿತ್ತು. ಆದರೆ ವಿಮರ್ಶಕರಿಂದ ಮಿಶ್ರ ಪ್ರತಿಕ್ರಿಯೆ ದೊರೆಯಿತು. ಈ ಚಿತ್ರದಿಂದ ಬಂದ ಲಾಭದಿಂದ ಸೂರ್ಯ ತಮ್ಮ ಅಗರಂ ಫೌಂಡೇಶನ್ಗೆ ₹10 ಕೋಟಿ ದೇಣಿಗೆ ನೀಡಿದ್ದಾರೆ. ಇದು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಕೆಲಸ ಮಾಡುತ್ತದೆ. ಸೂರ್ಯ ಅವರು ತಮ್ಮ ಸಹೋದರ ಕಾರ್ತಿಯೊಂದಿಗೆ ಸ್ಟುಡಿಯೋ ಗ್ರೀನ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಈ ಸಂಸ್ಥೆಯ ಮೂಲಕ ಅವರು ತಮ್ಮ ಮತ್ತು ಕಾರ್ತಿಕ್ ಚಿತ್ರಗಳನ್ನು ನಿರ್ಮಿಸಿದ್ದಾರೆ. ರೆಟ್ರೋ ಚಿತ್ರವನ್ನು ಸೂರ್ಯ ಮತ್ತು ಅವರ ಪತ್ನಿ ಜ್ಯೋತಿಕಾ 2D ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡಿ ಸಹ ನಿರ್ಮಿಸಿದ್ದಾರೆ. ಸೂರ್ಯ ಅವರ ಸಿನಿಮಾ ಜರ್ನಿಯು ಕಠಿಣ ಪರಿಶ್ರಮ, ವೈವಿಧ್ಯಮಯ ಪಾತ್ರಗಳು ಮತ್ತು ಸಾಮಾಜಿಕ ಕಾಳಜಿಯೊಂದಿಗೆ ಒಂದು ಯಶಸ್ವಿ ಪಯಣವಾಗಿದೆ. ಆರಂಭದಲ್ಲಿ ಆರ್ಥಿಕ ಸಂಕಷ್ಟದಿಂದ ಹೊರಬಂದು ತಮಿಳು ಚಿತ್ರರಂಗದಲ್ಲಿ ಒಬ್ಬ ಅಗ್ರಗಣ್ಯ ನಟನಾಗಿ, ನಿರ್ಮಾಪಕನಾಗಿ ಮತ್ತು ಜನಪರ ಕಾರ್ಯಕರ್ತನಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ರೆಟ್ರೋ ಚಿತ್ರದ ಯಶಸ್ಸು ಮತ್ತು ಅಗರಂ ಫೌಂಡೇಶನ್ ಕೊಡುಗೆಗಳು ಅವರನ್ನು ರಿಯಲ್ ಹೀರೋ ಎಂದು ಗುರುತಿಸುವಂತೆ ಮಾಡಿದೆ. ಇದಿಷ್ಟು ಅವರ ಸಿನಿ ಜರ್ನಿ ಬಗ್ಗೆ ಮಾಹಿತಿ. 50ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಸೂರ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮಸ್ಕಾರ.